ಕುಂಟೆ ಫುಲ್ಲು ಪ್ರತಿಯೊಂದು ಫ್ರೂಟ್ಸ್ ಗಿಡ ಎಲ್ಲ ಹಣ್ಣಿನ ಗಿಡಗಳೈತೆ. ನಿಂಬೆ, ಮಾವು, ಸಪೋಟ, ಕರಿಬೇವು, ನುಗ್ಗೆ, ತೆಂಗು ಮತ್ತು ಸೀತಾಫಲ, ಹಲಸು, ಜಮ್ನೆರ್ಲೆ, ಬೆಟ್ಟದ ನಲ್ಲಿ, ಎಲ್ಲ ಪ್ರತಿಯೊಂದು ಹಣ್ಣಿನ ಫ್ರೂಟ್ಸ್ ಗಿಡಗಳಲ್ಲಿ ಐತೆ. ಇದು ಅಂಜೂರ ಗಿಡ ಇದು ಎಲ್ಲ ಪ್ರತಿಯೊಂದು 2 ಎಕರೆ 16 ಕ್ವಿಂಟಲ್ಲು ಫುಲ್ಲು ಪ್ರತಿಯೊಂದು ಹಣ್ಣಿನ ಗಿಡಗಳಲ್ಲೈತೆ. ಬಟ್ರ್ ಪುಟ್ಸು ಎಲ್ಲ ಪ್ರತಿಯೊಂದು ಗಿಡನೂ ಹಣ್ಣು ಫಲ ಬರ್ತೈತೆ ನೋಡಿ. ಇದು ಸೀತಾಳಪ್ಪ, ಇದು ಸಪೋಟೊ, ಮಾವು ನೋಡಿ. ಇದು ಬಟ್ರ್ ಪುಟ್ಸು, ತೆಂಗು ಐತೆ. ಎಲ್ಲ ಪ್ರತಿಯೊಂದು ಕೌಂಟ್ ಮಾಡಿಲ್ಲ ಹಣ್ಣಿನ ಗಿಡಗಳೆಲ್ಲ ನೋಡಿ. ಮಾವಿನ ಗಿಡ ಎಲ್ಲೆಲ್ಲ ಫಲ ಬರ್ತೈತೆ ನೋಡಿ. ಮಾವಿನ ಗಿಡ ಎಲ್ಲ ಫಲ ಬರ್ತೈತೆ. ಜಮ್ನೆರ್ಲೆ ಇದೆ. ಎಲ್ಲ ಪ್ರತಿಯೊಂದು ಹಣ್ಣಿನ ಗಿಡಗಳೆಲ್ಲ ಐತೆ. ಎಲ್ಲ ಡ್ರಿಪ್ ಮಾಡಿದ್ದಾರೆ. ಸೀಬೆ ಐತೆ, ಅಂಜೂರ ಗಿಡ, ಜಮ್ನೆರ್ಲೆ, ಬೇರೆ ಬೇರೆ ಥರ ಹಣ್ಣಿನ ಗಿಡಗಳೆಲ್ಲ ಇದೆ. ತೆಂಗು ಊರಿಗೆ ಅಟ್ಯಾಚ್ ಆಗಿರುವಂಥ ಜಾಗ. ಊರ ಹತ್ರನೇ ಹೇಡ್ ಬೋರ್ಗಲ್ಲು ಒಳ್ಳೆ ನೀರಿದೆ. ಮಣ್ಣತ್ತು ಫುಲ್ ಎಲ್ಲ ಇದೇ ರೀತಿ ಮಣ್ಣು, ರೆಡ್ ಸಾಯಲು ಎಲ್ಲ ಡ್ರಿಪ್ ಮಾಡಿದ್ದಾರೆ. ಮೈಸೂರಿಗೆ 29-30 ಕಿಲೋಮೀಟ್ರ್ ದೂರದಲ್ಲಿರುವಂಥ ಜಾಗ. ಬೆಂಗಳೂರಿಗೆ 150 ಕಿಲೋಮೀಟ್ರ್ ದೂರದಲ್ಲಿದೆ. ಜಾಗ ಮಾತ್ರ ಸೂಪರಾಗಿದೆ ನೋಡಿ. ಇದೆಲ್ಲ ಅಡಿಕೆ. ಸೊ ಹಂಗಿದ್ರೆ ನಾನು ಮಾತಾಡ್ತೀನಿ. ಹಲಸು, ನಾನು ನಮ್ಮ ಮಗ ಇದ್ದಾನೆ, ಬೇಕಾದ ಹಣ್ಣಿನ ಗಿಡಗಳೆಲ್ಲ ಫುಲ್ ಹಾಕಿದ್ದಾರೆ ನೋಡಿ. ಹಲಸು ಎಲ್ಲ ಫಲ ಸ್ಟಾರ್ಟ್ ಆಯ್ತು. ಪ್ರತಿಯೊಂದು ಗಿಡಗಳು 2 ಎಕರೆ 16 ಕುಂಟೆ. ಒಂದು ಮನೆ ಇದೆ. ಊರಿಗೆ ಅಟ್ಯಾಚ್ ಆಗಿರುವಂಥ ಜಾಗ. ಒಳ್ಳೆ ಲೊಕೇಶನ್ನು, ತಾರ್ ರೋಡ್ ಪಾಯಿಂಟು. ಮನೆ ಎಲ್ಲ ತೋರಿಸಿಲ್ಲ ನಾನು. ಬೆಟ್ಟದಲ್ಲಿ ತೆಂಗು, ಸಪೋಟೆ, ಮಾವು, ಹಲಸು, ಜಮ್ನೆರ್ಲೆ, ಅಡಿಕೆ, ತೆಂಗು, ಮಣ್ಣಂತೂ ರೆಡ್ ಸಾಯಲು, ಊರು ಕರೆಂಟು, ಊರಿಗೆ ಅಟ್ಯಾಚ್ ಆಗಿರುವಂಥ ಜಾಗ. ಕನ್ನಡ ಜಿಸಲ್ಲಿ ಒಬ್ಬರೇ ಯಾರೇ ತಗೊಂಡ್ರು, ಲೇಡೀಸ್ ಒಬ್ಬರೇ ಇರ್ಬೋದು ತೋಟದ. ಈ ರಸ್ತೆಗೆ ಅಟ್ಯಾಚ್ ಆಗಿರುವಂಥ ಜಾಗ ನೋಡಿ. 2 ಎಕರೆ 16 ಕುಂಟೆ. ಇವ್ರು ಎಕರೆ 1 ಕೋಟಿ ಹೇಳ್ತಾ ಇದ್ದಾರೆ. ಕೂತ್ಕೊಂಡ್ರೆ ಹೆಚ್ಚು ಕಮ್ಮಿ ನೆಗಿಷಬಲ್ ಆಗೋದು. ಡೈರೆಕ್ಟ್ ಪಟ್ಟಿ, ಓನರ್ ಸಿಟ್ಟಿಂಗು, ಲೀಗಲ್ ಡಾಕ್ಯುಮೆಂಟು. ನಾಳೆ ಅಂದ್ರೆ ನಾಳೆ ರಿಜಿಸ್ಟ್ರು. 2 ಎಕರೆ 16 ಕುಂಟೆ. ಮೈಸೂರಿಗೆ ಬರೀ 28-29 ಕಿಲೋಮೀಟ್ರು. ಬೆಂಗಳೂರಿಗೆ 150 ಕಿಲೋಮೀಟ್ರು. ತೋಟ ಮಾತ್ರ ಸೂಪರಾಗಿದೆ. ಮನೆ ಎಲ್ಲ ಐತೆ, ಊರು ಕರೆಂಟ್ ಎಲ್ಲ ಐತೆ ನೋಡಿ. ಈ ರಸ್ತೆಗೆ ಅಟ್ಯಾಚ್ ಆಗಿರುವಂಥ ಜಾಗ. 2 ಎಕರೆ 16 ಕುಂಟೆ. ಲೀಗಲ್ ಡಾಕ್ಯುಮೆಂಟು, ಜನರಲ್ಲು. ಇದು ಪರ್ಚೇಸ್ ಮಾಡಿರುವಂಥ ಜಾಗ. ಒಳ್ಳೆ ವಾಸ್ತುಕೋಸ್ಕರನ ಐತೆ. ಎಲ್ಲ ಪ್ರತಿಯೊಂದು ಫ್ರೂಟ್ಸ್ ಗಿಡಗಳು, ಹಣ್ಣಿನ ಗಿಡಗಳು ಸಾಕತ್ತಾಗಿದೆ ಜಾಗ.